ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಐ ನೋಬಡಿ ಇದು ರೀಸೆಂಟ್ ಆಗಿ ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಪೃಥ್ವಿರಾಜ್ ಸುಕುಮಾರನ್ ಅಂಡ್ ಪಾರ್ವತಿ ತಿರುವತ್ತು. ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಜಿಯೋ ಹಾಟ್‌ಸ್ಟಾರ್ OTT ಪ್ಲಾಟ್ಫಾರ್ಮ್. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ರಾಜೀವ್ ಮತ್ತು ಮೀರಾ ಇಬ್ರು ಗಂಡ ಹೆಂಡತಿ ಆಗಿರ್ತಾರೆ. ಹಾಗೂ ಅವರಿಗೆ ಇಬ್ರು ಪುಟ್ಟ ಹೆಣ್ಣು ಮಕ್ಕಳು ಸಹ ಇರ್ತಾರೆ. ರಾಜೀವ್ ಇದ್ದಕ್ಕಿದ್ದಂತೆ ಒಂದು ದಿನ ಅವನ ಕೆಲಸವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಒಂದು ಬ್ಯಾಂಕಿಗೆ ಯಾರ್ದೋ ಮೇಲೆ ಸೇಟ್ ತೀರಿಸಿಕೊಳ್ಳೋದಕ್ಕೆ ಹೋಗ್ತಾನೆ. ಸರಿಯಾಗಿ ಅದೇ ಸಮಯಕ್ಕೆ ಬರುವಂತಹ 3 ಜನ ದರೋಡೆಕೋರರು 17 ಕೋಟಿಯಷ್ಟು ಹಣವನ್ನ ಲೂಟಿ ಮಾಡಿ ರಾಜೀವ್ನನ್ನ ಒತ್ತೆಯಾಳಾಗಿ ಇರಿಸಿಕೊಂಡು ಪೊಲೀಸರಿಂದ ಎಸ್ಕೇಪ್ ಆಗ್ತಾರೆ. ಅಲ್ಲಿಂದ ಮುಂದೆ ದರೋಡೆಕೋರರ ಕತೆ ಏನಾಗುತ್ತೆ, ಈ ಒಂದು ಇನ್ಸಿಡೆಂಟ್ ಇಂದಾಗಿ ರಾಜೀವ್ ಮತ್ತು ಅವನ ಫ್ಯಾಮಿಲಿ ಅನುಭವಿಸಬೇಕಾದಂತಹ ಕಷ್ಟಗಳಾದ್ರೂ ಏನು, ದರೋಡೆಯ 17 ಕೋಟಿ ಹಣ ಫೈನಲಿ ಯಾರ ಕೈಗೆ ಸೇರುತ್ತೆ ಅನ್ನೋದೇ ಈ ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಪೃಥ್ವಿರಾಜ್ ಸುಕುಮಾರನ್ ಆಸ್ ರಾಜೀವ್ ಅವರ ಆಕ್ಟಿಂಗ್ ಫಿಲ್ಮ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಆಸ್ ಎಕ್ಸ್ಪೆಕ್ಟೆಡ್ ಎಕ್ಸಲೆಂಟ್ ಆಗಿ ಬಂದಿದೆ. ಪಾರ್ವತಿ ತಿರುವತ್ತು ಆಸ್ ರಾಜೀವ್ಸ್ ವೈಫ್ ಮೀರಾ ಅವರ ಆಕ್ಟಿಂಗ್ ಸಹ ಡೀಸೆಂಟ್ ಆಗಿ ಬಂದಿದೆ. ಅವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ರುಟೀನ್ ಕ್ರೈಮ್ ವಿತ್ ಫ್ಯಾಮಿಲಿ ಡ್ರಾಮಾನೇ ಆದ್ರೂ ಆ ಸ್ಟೋರಿಯಲ್ಲಿ ಯೂಸ್ ಆಗಿರುವಂತಹ ಟ್ವಿಸ್ಟ್ ಅಂಡ್ ಟರ್ನ್ಸ್ ಐಡಿಯಾ ಮೇಲೆ ಡೈರೆಕ್ಟರ್ ವರ್ಕ್ ಮಾಡಿರೋದು ಎವಿಡೆಂಟ್ ಆಗಿ ಕಾಣುತ್ತೆ. ಇದರಿಂದಾಗಿ ಸ್ಟೋರಿ ಅಂಡ್ ಐಡಿಯಾ ವೈಸ್ ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಆಫ್ ದ ಫಿಲ್ಮ್ ರಾಜೀವ್ ಅಂಡ್ ಫ್ಯಾಮಿಲಿ ಅವರ ಸುತ್ತಮುತ್ತ ಇರುವಂತಹ ಜನರು ಅವ್ರ ಹತ್ರ ಇಲ್ದೇ ಇರುವಂತಹ ಹಣನ ಅವರೇ ಊಹಿಸಿಕೊಂಡು ಅವ್ರಿಗೆ ಕೊಡುವಂತಹ ಕಷ್ಟಗಳು, ಸ್ಕ್ರೀನ್ ಪ್ಲೇ ಗ್ರಿಪ್ಪಿಂಗ್ ಆಗಿ ಬಂದಿದೆ. ನನಗೆ ಅದು ವರ್ಕ್ ಆಯ್ತು. ಫಿಲಮ್ ಅಲ್ಲಿ ನೆಕ್ಸ್ಟ್ ಏನಾಗಬಹುದು ಅಂತ ಆಡಿಯನ್ಸ್ ಆಂಟಿಸಿಪೇಟ್ ಮಾಡೋ ಲೆವೆಲ್ ಗೆ ಸ್ಕ್ರೀನ್ ಪ್ಲೇ ನ ತಗೊಂಡೋಗಿದ್ದಾರೆ. ಸಸ್ಪೆಕ್ಟೆಡ್ ಪೊಲೀಸ್ ಆಫೀಸರ್ ಅನಸ್ಗೆ ರಾಜೀವ್ ರಾಬ್ರಿ ಸೀನ್ ನ ರೀಕ್ರಿಯೇಟ್ ಮಾಡೋದು, ಆ ಸೀಕ್ವೆನ್ಸ್ ಅಲ್ಲಿ ಯೂಸ್ ಆಗಿರುವಂತಹ ಐಡಿಯಾಸ್ ಯೂನಿಕ್ ಆಗಿ ಬಂದಿದೆ. ನನಗೆ ಅದು ವರ್ಕ್ ಆಯ್ತು. ಈ ಎಲ್ಲಾ ಪಾಯಿಂಟ್ಸ್ ಇಂದಾಗಿ ಫಸ್ಟ್ ಆಫ್ ದ ಫಿಲ್ಮ್ ನನಗೆ ಎಲ್ಲೂ ಬೋರ್ ಮಾಡ್ಲಿಲ್ಲ. ಒಂದೊಳ್ಳೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಸೆಕೆಂಡ್ ಆಫ್ ದ ಫಿಲ್ಮ್ ಒಂದಾದ್ಮೇಲೆ ಒಂದು ಬರುವಂತಹ ಟ್ವಿಸ್ಟ್ ಇಂದಾಗಿ ನಾವು ಅನ್ಕೊಳ್ಳೋದೇ ಒಂದು, ಅಲ್ಲಿ ಆಗೋದೇ ಒಂದು, ಆ ರೀತಿ ಸಸ್ಪೆನ್ಸ್ಫುಲ್ ಆಗಿ ತಗೊಂಡೋಗಿರೋದು ನನಗೆ ಲೈಕ್ ಆಯ್ತು. ರಾಜೀವ್ನ ಕಿಡ್ನಾಪಿಂಗ್ ಪ್ಲಾನ್ ಫೇಲ್ಯೂರ್ ಆಗಿ ಅವನ ಮಗಳನ್ನ ಅವನು ಸೇವ್ ಮಾಡೋದಕ್ಕೆ ಮಾಡುವಂತಹ ಸರ್ಕಸ್, ರಾಜೀವ್ನ ವೈಫ್ ಮೀರಾ ಯಾವುದೇ ಕಾರಣಕ್ಕೂ ಪೊಲೀಸರಿಗೆ 17 ಕೋಟಿಯ ರಹಸ್ಯನ ಬಿಚ್ಚಿಡದೇನೆ ಫರ್ಮ್ ಆಗಿ ನಿಂತ್ಕೊಳ್ಳೋದು, ಈ ಎಲ್ಲಾ ಪಾಯಿಂಟ್ಸ್ ನನಗೆ ವರ್ಕ್ ಆಯ್ತು. ಅಷ್ಟೊಂದು ಕಮ್ಮಿ ಸಮಯದಲ್ಲಿ ಜನ ಈ ಒಂದು ಕೇಸ್ಗೆ ತಮ್ಮನ್ನ ತಾವು ರಿಲೇಟ್ ಮಾಡ್ಕೊಂಡು ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗಿ ಆ ಬಿಸಿ CM ತನಕ ಮುಟ್ಟೋದು, ಆ ಪಾಯಿಂಟ್ ಯಾಕೋ ನನಗೆ ಅನ್ರಿಯಲಿಸ್ಟಿಕ್ ಆಗಿ ಬಂದಿದೆ ಅಂತ ಅನಿಸ್ತು. ಅಷ್ಟೊಂದು ಗ್ರಿಪ್ಪಿಂಗ್ ಆಗಿ ತಗೊಂಡೋಗಿ ಅದು ಯಾಕೆ ಆ ಲಾಸ್ಟ್ 40 ಮಿನಿಟ್ಸ್ ಅಲ್ಲಿ ಫಿಲ್ಮ್ ನ ಹಂಗೆ ಹಾಳು ಮಾಡಿದ್ದಾರೆ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಸೆಕೆಂಡ್ ಹಾಫ್ ನನಗೆ ವರ್ಕ್ ಆಗ್ಲಿಲ್ಲ. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಗೆ ಬರೋದಾದ್ರೆ, ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಯೂಸ್ ಆಗಿರುವಂತಹ ಬ್ಯಾಕ್ ಗ್ರೌಂಡ್ ಸ್ಕೋರ್ ಡೀಸೆಂಟ್ ಆಗಿ ಬಂದಿದೆ. ಸೆಕೆಂಡ್ ಹಾಫ್ ಸ್ಕ್ರೀನ್ ಪ್ಲೇ ಮೇಲೆ ಇನ್ನೂ ಸ್ವಲ್ಪ ವರ್ಕ್ ಮಾಡಿದ್ರೆ ಈ ಫಿಲ್ಮ್ ನ ಓವರ್ ಆಲ್ ಔಟ್ಪುಟ್ ಇನ್ನೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬರ್ಬೋದಿತ್ತು. ಆದ್ರೂ ಓವರ್ ಆಲ್ ಆಗಿ ನನಗೆ ಈ ಒಂದು ಫಿಲ್ಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲ್ಮ್ ಗೆ ಕೊಡ್ತಾ ಇರುವಂತಹ ರೇಟಿಂಗ್ 3 ಔಟ್ ಆಫ್ 5. ಇನ್ನು ಕ್ರೈಮ್ ಥ್ರಿಲ್ಲರ್ಸ್ ನ ಇಷ್ಟಪಡುವಂತಹ ಆಡಿಯನ್ಸ್ ಆದ್ರೆ ಈ ಫಿಲ್ಮ್ ನಿಮಗೆ ಮಸ್ಟ್ ವಾಚ್ ಅಲ್ಲದೆ ಹೋದ್ರೂ ಇಟ್ಸ್ ಒನ್ ಟೈಮ್ ವರ್ತ್ ವಾಚಿಂಗ್. ಇದಿಷ್ಟು ಈ ಫಿಲ್ಮ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲ್ಮ್ ನೋಡಿದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.